ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಓ ಓ ಔ ಅಂ ಆಹಾ. ಹಾ ಮುಂದೆ ನಾನು ಬರ್ದಿಲ್ಲ. ಆಮೇಲೆ ಬರೀ. ಈಗ ನಿಂಗೆ ಹೇಳಕ್ ಬರುತ್ತೆ ತಾನೆ, ಅದನ್ನ ಹೇಳು. ಖ ಖ ಘ ಗ ನ. ಓಹೋ, ಅಮ್ಮ ಮಗಳದು ಪಾಠ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ರಾಮ್, ನಿಮ್ ಮಗಳು ನೋಡಿ ಆ ಇಂದ ಅಮ್ ಆಹಾ ತನಕ ಬರೀತಾಳೆ. ಕಾಕ ಗಾಗ ನಾನು ಬರೀತಾಳೆ. ಮಿಕ್ಕಿದೆಲ್ಲ ಬರೆಯೋದು ಹೇಳ್ಕೊಡ್ಬೇಕಷ್ಟೆ. ವೆರಿ ಗುಡ್ ಮಗಳು. ಎಲ್ಲಿ ಗಿವ್ ಮಿ ಹೈ ಫೈವ್. ಓಹೋ, ಸುಬ್ಬಿ ಸೂಪರ್. ನೀನು ನಂತರಾನೇ ಜಾಣೆ ಆಗ್ತಿದ್ಯಾ. ಸರಿ ಹಾಗಾದ್ರೆ ಕಾಯಿಂದ ಬರೆಯೋಣವಾ? ನಿನ್ಗೆ ಕಾ ಬರೆಯಕ್ ಬರತ್ತಲ್ಲ, ಬರೀ. ಬರೀ ಪುಟ, ಬರಿ ಪುಟ. ಅಪ್ಪ, ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ತರ್ಲೆ ಅಪ್ಪ ನೀನು. ನೆಕ್ಸ್ಟ್ ಒನ್ ಬರೀ ಪುಟ. ಕರೆಕ್ಟ್, ನೀಟಾಗಿ ಬರಿಬೇಕು. ಲೈನ್ ಎಲ್ಲ ಟಚ್ ಮಾಡ್ಕೊಂಡು ನೀಟಾಗಿ ಬರಿ. ನನ್ಗೂ ಬರೆಯೋಕೆ ಹೇಳ್ಕೊಡ್ತೀರಿ ಪುಟ? ನಿಂಗೆ ಹಸ್ವಾಗ್ತಿದೆ ತಾನೆ? ನಾನು ಊಟ ತಗೊಂಡ್ಬರ್ತೀನಿ, ಆಯ್ತಾ? ಸರಿ ಸೀತಮ್ಮ, ಬೇಗ ತಗೊಂಡ್ ಬಾ, ತುಂಬಾ ಹಶ್ವಾಗ್ತಿದೆ. ಸರಿ ಪುಟ. ಇನ್ನು ಕಂಪ್ಲೀಟೇ ಮಾಡಿಲ್ಲ. ಸೀಪುಟ, ನೀನ್ ನೀಟಾಗಿ ಇಲ್ಲಿವರೆಗೂ ಬರ್ದ್ಬಿಡು. ಸೀತಮ್ಮನ್ಗೆ ಅನ್ನ ಸಾಂಬಾರ್ ಕಲ್ಸಕ್ಕೆ ಬರಲ್ಲ, ನಾನು ಅವ್ರಿಗೆ ಹೇಳ್ಕೊಟ್ಟು ಬರ್ತೀನಿ. ಓಕೆ? ಅಯ್ಯೋ, ಏನಾಯ್ತು? ಯಪ್ಪ, ಸೀತಮ್ಮನ್ ಸರಿಗೆ ಬಿಡಲ್ಲ. ನೋಡಿಲಿ, ಸೀತಮ್ಮ ನನ್ಗೆ ವೆರಿ ಗುಡ್ ಅಂದ್ಲು ಗೊತ್ತಾ? ನೋಡ್ದೆ, ನಾನು ನನ್ಗೆ ವೆರಿ ಗುಡ್ ಅಂತೀನಿ. ಆದ್ರೆ ನೀನ್ ಒಂದ್ ವಿಷಯ ತಿಳ್ಕೊಂಡ್ರೆ ಮಾತ್ರ. ಏನು? ನಾನು ಅಕೋಶ್ ಅಂಕಲ್ ಮನೆಗೆ ಹೋಗಿದ್ದೆ. ಅವ್ರ ಹತ್ರ ನನ್ನ ಅಸ್ತಿ ಇದೆ. ಅಂದ್ರೆ ನಿನ್ ಮನೇಲಿತ್ತಲ್ಲ ಅದು, ಅದನ್ನ ಅವರು ನೀರಿಗೆ ಬಿಡ್ತಾರಂತೆ. ಆಗ ನನಗೆ ಮೋಕ್ಷ ಸಿಗತ್ತಂತೆ. ಈ ಮೋಕ್ಷ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ ಸಿಹಿ. ನನ್ನ ಕ್ಲಾಸಲ್ಲಿ ಒಬ್ಳು ಇದ್ಲು ಮೋಕ್ಷ ಅಂತ. ಅದೊಂದು ಹೆಸರು ಅಂತ ನಂಗೆ ಗೊತ್ತು, ಅದರ ಮೀನಿಂಗ್ ಗೊತ್ತಿಲ್ಲ. ನೀನೇ ಯಾರನ್ನಾದ್ರೂ ಕೇಳಿ ತಿಳ್ಕೊಂತೀಯಾ ಪ್ಲೀಸ್ ಸುಬ್ಬಿ? ಯಾರನ್ನ ಕೇಳಿ? ಅಪ್ಪನ ಕೇಳು. ಕೇಳ್ತೀನಿ. ಹಲೋ. ಹೆಲ್ಲೋ ಹೆಲ್ಲೋ ಹೆಲ್ಲೋ, ನನ್ನ ಮನ್ಸು ಇಲ್ಲೇ ಎಲ್ಲೋ. ಹೇಳು ಹೇಳುನ ಕೇಳುನ. ನೆಕ್ಸ್ಟ್ ಟೈಮ್ ಈ ತರ ಹಾಡಾಡಕ್ ಹೋಗ್ಬೇಡಿ, ಆಯ್ತಾ? ಓಕೆ. ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ನಮ್ಮ ಮಗಳ ಜೊತೆ ಇರಿ. ನಾನಲ್ಲ, ಪುಟನೇ ಹೇಳಿದ್ದು. ಸೀತಮ್ಮ ಹೋಗ್ತಿದ್ದಾರೆ, ಅವ್ರ ಹಿಂದೆನೆ ಹೋಗು, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳುದು. ಗೊತ್ತಾ? ಇದೆಲ್ಲ ಏನು ಬೇಡ, ಹೋಗಿ ನೀವು. ಹಾಗಾದ್ರೆ ನೀವು ನನಗೂ ಊಟ ಹಾಕೊಂಡ್ಬರ್ತೀರಾ? ಹಂಗೆ ನಂಗೂ ಊಟ ಮಾಡಿಸ್ತೀರಾ? ನೀವೇನ್ ಚಿಕ್ಕ ಮಗುನ ಊಟ ಮಾಡ್ಸೋದಿಕ್ಕೆ? ನಾನು ನನ್ನ ಮಗಳಿಗೆ ಮಾತ್ರ ಮಾಡ್ಸೋದು. ಸೀತಾ, ಇದು ಮೋಸ ತಾನೆ? ನೀವೇ ತಾನೇ ಅವತ್ತು ಹೇಳಿದ್ದು ರಾಮ್ ನೀವು ಚಿಕ್ಕ ಮಗು ತರ ಅಂತ. ಹಾಗಾದ್ರೆ ನಾನು ಮಗುನೇ ತಾನೆ? ಈಗೇನು, ನಿಮ್ಗೂ ಊಟ ಮಾಡಿಸ್ಬೇಕು ತಾನೆ? ಸರಿ ಬಿಡಿ. ರಾಮ್, ಇದು ಅಡಿಗೆ ಮನೆ. ಹೌದಲ್ವಾ ಸೀತಾ? ಇದು ಅಡುಗೆ ಮನೆನೇ, ಚೆನ್ನಾಗಿದೆ. ಬಿಡಿ. ರಾಮ್, ನೀವ್ ಯಾಕೆ ಇಷ್ಟೊಂದು ಕಾಟ ಕೊಡ್ತೀರಾ? ನಿಮ್ ಮಗಳು ಎಷ್ಟು ಚಿಕ್ಕವಳು, ಎಷ್ಟು ಚೆನ್ನಾಗಿ ಮಾತು ಕೇಳ್ತಾಳೆ ಗೊತ್ತಾ? ನೀವ್ ಇಷ್ಟು ದೊಡ್ಡವರಾಗಿದ್ದೀರಾ, ನನ್ನ ಮಾತೇ ಕೇಳಲ್ಲ. ಏನ್ ಬೇಡ ಅಂತ ಹೇಳ್ತೀನೋ ಅದನ್ನೇ ಮಾಡ್ತೀರಾ. ಹಂಗಲ್ಲ, ನೀವು ಈ ತರ ಇಟ್ಕೊಂಡಿದ್ರೆ ನಾನು ಹೆಂಗ್ ಕೆಲಸ ಮಾಡ್ಲಿ? ಅಷ್ಟೇ ತಾನೇ, ಸೋ ಸಿಂಪಲ್. ನಾನು ಹೆಲ್ಪ್ ಮಾಡ್ತೀನಿ ನೋಡಿ. ಹಿಂಗೆ ತಗೊಳ್ಳೋದು,
ಓಕೆ ನೌ ಕ್ಲೋಸ್. ಇವಾಗ ಇದನ್ನ ಇಟ್ಕೊಳ್ಳಿ. ಎಸ್, ಸೋ ಸಿಂಪಲ್. ಸಾಂಬಾರ್ ಹಾಕಿ ರಾಮ್, ಆಗೋಯ್ತು. ಸಿ, ವೆರಿ ಗುಡ್ ಸುಬ್ಬಿ. ಇಂಥದ್ದೆಲ್ಲ ನೋಡಿದಾಗ ಹೀಗೆ ಕಣ್ಮುಚ್ಕೋಬೇಕು. ನೀನೀಗ ಜಾಣೆ ಆಗ್ತಿದ್ಯಾ. ಸರಿ, ಅಪ್ಪನ ಹತ್ರ ಮೋಕ್ಷ ಅಂದ್ರೆ ಏನು ಅಂತ ಕೇಳೋಣ ಅಂದ್ರೆ ಅಪ್ಪ ಸೀತಮ್ಮನ ಜೊತೆ ಬ್ಯುಸಿ ಇದ್ದಾರೆ. ಈಗ ಯಾರನ್ನ ಕೇಳೋದು? ಹೌದಲ್ವಾ? ಯಾರನ್ನ ಕೇಳೋದು? ಹೋಗಿ ಅಪ್ಪನ ಹತ್ರನೇ ಕೇಳಲಾ? ಬೇಡ ಬೇಡ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಮತ್ತೆ ಸೂರ್ಯ ತಾತನ ಕೇಳು. ಏನಂತ ಕೇಳಲಿ? ಕೇಳಿದ್ರೆ ಅವ್ರು ಹೇಳ್ತಾರಾ? ಓ, ಹೇಳ್ತಾರೆ. ಏನಂತ ಕೇಳಬೇಕು ಅಂತ ನಾನು ಹೇಳ್ತೀನಿ, ಬಾ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳ್ಳಬೇಡ. ಹಕ್ಕಾಗುವುದು ಭಾಗ್ಯಂತೆಂತು ಜಗದಿ. ದಕ್ಕಿತೇಂ ಕುರುಪಾಂಡವರ ತನಯವರಿಗೆ ರಾಜ್ಯ ಸುಖ. ದಿಕ್ಕುವರಿಗವರವರೇ ಮಂಕುತಿಮ್ಮ. ಬಿಗ್ರೆ, ಏನ್ ಪುಟಿ ತಾತ ನೋಡ್ಕೊಂಡು ಬಂದ್ಬಿಟ್ಯಾ? ಯಾಕೆ ಬರ್ಬಾರ್ದಾ? ಖುಷಿಯಾಗಿ ನಾನು ಕೇಳ್ತಿರೋದು. ಏನ್ ಸಮಾಚಾರ? ಏನ್ ಓದ್ತಾ ಇದ್ದೀರಾ? ಸುಬ್ಬಿ, ಅದು ಕಗ್ಗ. ಕಗ್ಗನಾ ಅಂತ ಕೇಳು. ಓ, ಕಗ್ಗ ಅಲ್ವಾ? ನೀನು ಅವಾಗೆಲ್ಲ ಕಗ್ಗ ಕೇಳೋದಕ್ಕೆ ಬರ್ತಾ ಇದ್ದೆ, ಈಗ ಬರ್ತಾನೆ ಇಲ್ವಲ್ಲ. ಬರೀ ಆಡೋದು, ಓದೋದು, ಓದೋದು, ಬರೆಯೋದು, ಇಷ್ಟೇ ಸಾಕಾ? ಚಿಕ್ಕ ವಯಸ್ಸಿನಲ್ಲೇ ಇದನ್ನೆಲ್ಲ ತಿಳ್ಕೋಬೇಕು. ನಾಳೆಯಿಂದ ಒಂದು ಸ್ವಲ್ಪ ಹೊತ್ತು ಕಗ್ಗ ಕೇಳೋದಕ್ಕೆ ಬರ್ತೀಯ ನನ್ನ ಹತ್ರ? ಜಾಣೆ. ಸುಬ್ಬಿ, ಈಗ ಮೋಕ್ಷದ ಬಗ್ಗೆ ಕೇಳು. ತಾತ, ನಾನೊಂದ್ ಕೇಳಲಾ? ಕೇಳಪ್ಪ. ಅದು ಮೋಕ್ಷ ಅಂದ್ರೆ ಏನು? ಮೋಕ್ಷ ಇದೆಲ್ಲ ಯಾಕೆ ಪುಟ್ಟ ನಿನಗೆ? ನೀವ್ ಹೇಳಿ. ಮೋಕ್ಷ ಅನ್ನೋದು ದೊಡ್ಡ ಮಾತು. ಈ ಪುಟ್ಟ ವಯಸ್ಸಿಗೆ, ಈ ಪುಟ್ಟ ಮನಸ್ಸಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಮುಂದೆ ತಿಳ್ಕೊಳ್ಳಿ. ಈಗ್ಲೇ ಹೇಳಿ ಅಂತ ಹಠ ಮಾಡು ಸುಬ್ಬಿ. ಇಲ್ಲ, ನಾನು ಈಗ್ಲೇ ಅರ್ಥ ಮಾಡ್ಕೋಬೇಕು. ಹೇಳಿ. ಮೋಕ್ಷದ ಅರ್ಥ ಕೇಳ್ತಿದ್ಯಲ್ಲಿ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳ ಹೆಸರು ಮೋಕ್ಷ ಅಂತ. ಅವಳು ನನ್ನ ಹೆಸರಿನ ಅರ್ಥ ಸ್ವೀಟ್ ಅಂತ ಹೇಳಿದ್ಲು. ಅವಳ ಹೆಸರಿನ ಅರ್ಥ ನನ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿ ಅಂದೆ. ಓ, ಹಾಗ. ಮೋಕ್ಷ ಅಂದ್ರೆ ಈಗ ಯಾರಾದ್ರೂ ಸತ್ತು ಹೋಗ್ತಾರಲ್ಲ, ಆ ಸತ್ತೋದವರಿಗೆ ಸಿಕ್ಕೋ ಶಾಂತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.